Thank you so much. ಹಲೋ. Hi, Pinky. Hi. ಇಲ್ಲ ಜಗ. ನಿನ್ ಗಂಡ ಅಲ್ಲಿದ್ದಾನೆ ನೋಡು. ಅವಯ್ಯೋ. ಹೌದು, ಪ್ರಿಯಾ ಎಲ್ಲಿ? ಪ್ರಿಯಾ ಅಲ್ಲೇ ಅಲ್ಲೇ ಪ್ರಿಯಾ. ಕಂಗ್ರಾಚುಲೇಷನ್ ಪಿಂಕಿ. Thank you. ಬರ ಬರ ಅರೇಂಜ್ಮೆಂಟ್ ನೋಡೋಣ ಬಾಬಾ. Hi, Priya. How are you? I'm fine. Bye. Come on. ಇರೋ ಆತ ಕೊಡ್ಬೇಡ. ಆಮೇಲೆ ಮಗುವಂತ ಮೊದಲು ಕಾಲ್ ಬಿಡಯ್ಯ. ಬೇಗ ಬಿಡ. ಎಷ್ಟೊತ್ತು ಮಾಡ್ತೀಯಾ? ಏನಕ್ಕಪ್ಪ ಕಾಡು ಬಿಡು. ಸಾರಿ ಮೇಡಮ್. ಕೃಷ್ಣ, ಶೋ ಆಗಿದೆ. ಶೋ ಎಲ್ಲಾಗಿದೆ? ಎಲ್ಲಾಗಿದೆ ಶೋ? ಏನೋ ಫಸ್ಟ್ ನೈಟ್ ಎಲ್ಲ ಹೆಂಗಿತ್ತು ಕೃಷ್ಣ? ಥ್ಯಾಂಕ್ ಯು ಕೃಷ್ಣ. ಈಗಲಾದ್ರೂ ಕ್ಷಮಿಸಿದ್ನಿ ಅಂತ ಹೇಳ್ಬೋದಲ್ಲ? ಕೃಷ್ಣ, ನಿನಗ್ ಸುಳ್ಳು ಹೇಳೋರ್ನ ಕಂಡ್ರೆ ಆಗೋದಿಲ್ಲ ಅಲ್ವಾ? ಇವತ್ತಿಗೂ ಸತ್ಯ ಹರಿಶ್ಚಂದ್ರನ್ ಕಥೆನ ಎಲ್ರು ಯಾಕೆ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ ಗೊತ್ತಾ? ನಮ್ ಜೀವನದಲ್ಲಿ ಅದು ಇಲ್ದೇ ಇರೋದ್ರಿಂದ. ಸಾಯ್ತಾ ಇರೋ ಪೇಷಂಟ್ಗೆ ನಾನು ಔಷಧಿ ಕೊಟ್ಟು ಬದುಕಿಸ್ತೀನಿ ಅಂತ ಡಾಕ್ಟರ್ ಸುಳ್ಳು ಹೇಳೋದಿಲ್ವಾ? ಸಣ್ಣ ಮಗುಗೆ ತಾಯಿ ಊಟ ಮಾಡಿಸುವಾಗ ಬೇಗ ಊಟ ಮಾಡು, ಚಂದ ಮಾಮನ ನಿನ್ ಜೊತೆ ಆಟ ಆಡಕ್ ಕರೆಸ್ತೀನಿ ಅಂತ ಸುಳ್ಳು ಹೇಳೋದಿಲ್ವಾ? ಜೀವನನ ನಡೆಸಬೇಕಾದ್ರೆ ಅನ್ನ ನೀರು ಗಾಳಿ ತರ ಸುಳ್ಳಿನ ಸಹಾಯನೂ ಅನಿವಾರ್ಯ ಕೃಷ್ಣ. ಯಾಕೆಂದ್ರೆ ಸತ್ಯದಿಂದ ಸಿಗದೆ ಇರೋ ಸಮಾಧಾನ ಸುಳ್ಳಿಂದ ಸಿಕ್ಕುತ್ತೆ. ಹೌದು ಕೃಷ್ಣ, ಅದನ್ನ ನೀನ್ ತಪ್ಪು ಅನ್ನೋದಾದ್ರೆ 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡುವಂತ ಗಾದೆ ಮಾತು ಹೇಳೋ ದೊಡ್ಡವ್ರನ್ನು ಮೊದಲು ಶಿಕ್ಷಿಸಬೇಕಾಗತ್ತೆ. ಧರ್ಮನ ಬಿಟ್ಟು ಮೋಸದಿಂದ ಆದ್ರೂ ಸರಿ, ಯುದ್ಧನ ಗೆದ್ದು ನೀನು ಧರ್ಮ ಸಂಸ್ಥಾಪನೆ ಮಾಡು ಅಂತ ಹೇಳಿದ್ದು ನಿನ್ನ ಹೆಸರಿನ ಸೂತ್ರಧಾರಿನೇ ಕೃಷ್ಣ. ಸಣ್ಣ ಸಣ್ಣ ಸುಳ್ಳುಗಳಿಲ್ದೆ ಜೀವನನೇ ನಡೆಯೋದಿಲ್ಲ ಕೃಷ್ಣ. ಅವತ್ತು ನಾನು ಹೇಳಿದ ಸುಳ್ಳಲ್ಲೂ ನೀನೇ ಇದ್ದೆ, ನಿಜದಲ್ಲೂ ನೀನೇ ಇದೀಯಾ, ಯಾವತ್ತು ನೀನೇ ಇರ್ತೀಯ ಕೃಷ್ಣ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಕೃಷ್ಣ, ಐ ಲವ್ ಯು. ಪ್ರಿಯಾ ತಾನೊಂದು ಹೆಣ್ಣು ಅನ್ನೋದನ್ನೇ ಮರೆತು ಅಷ್ಟು ಜನರ ಎದುರುಗಡೆ
ನಾನು ನಿನ್ ಪ್ರೀತಿಸ್ತಾ ಇದ್ದೀನಿ ಅಂತ ಕಿರ್ಚ್ಕೊಡ್ಲಲ್ಲ, ನಿನ್ಗೇನು ಅನಿಸ್ಲೇ ಇಲ್ವೇನೋ? ಇಷ್ಟಪಟ್ಟಿದ್ ಸಿಗ್ತಾ ಇದ್ದಾಗ ಸಿಕ್ಕಿದನ್ನೇ ಇಷ್ಟಪಡೋದು ಜೀವನ ಅಂತ ಅವತ್ ಪಿಂಕಿಗೆ ಹೇಳ್ದೆ. ಈಗ ನೀನೇ ಹೀಗೆ ನಡ್ಕೊಂಡ್ರೆ? ಮನೇಲಿ ನಡೀತಾರೆ ಎಂಗೇಜ್ಮೆಂಟ್, ಅವಳಿಗೆ ಇಷ್ಟ ಇಲ್ಲ ಹಾಕೊಂಡು. ಇಲ್ಲದೆ ಇದ್ರೆ ನಿನ್ ಮೇಲೆ ಇಟ್ಟಿರೋ ಪ್ರೀತಿಗೆ ಹಾಕು ನೀರು ಹಾಕ್ಬಿಟ್ಟು ಬೆಳೆಸ್ತಾ ಇದ್ಲು. ಇಷ್ಟ ಇಲ್ದಿರೋನ್ ಜೊತೆ ಇದ್ದು ತಮ್ಮ ಜೀವನ ಹಾಳು ಮಾಡ್ಕೊಂಡಿರೋನ ನಾವು ಎಷ್ಟೋ ಜನರು ನೋಡಿದೀವಿ. ಆ ಲಿಸ್ಟ್ ಅಲ್ಲಿ ಪ್ರಿಯನೂ ಸೇರಿಸ್ತೀಯನೋ? ನೋ, ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದೆ, ನೀನ್ ಅವಳು ಮನೆಗೆ ಹೋಗಿ ಗಲಾಟೆ ಮಾಡಿದ್ಯಾಕೆ? ಆಗ ನೀನು ಅವಳು ಪ್ರೀತಿಸ್ತಾ ಇರ್ಲಿಲ್ವಾ? ಇಲ್ಲ. ಆಗಿದ್ದು ಬರೀ ಫ್ರೆಂಡ್ಶಿಪ್ ತಾನೆ? ಹೌದು ಅವತ್ತು ಗೂಂಡಾಗಳು ಅವಳ ಮನೆ ಕಳೆಯಕ್ ಬಂದಾಗ ನೀನ್ ಕಾಪಾಡಿದ್ದಾನೆ. ಹೌದು ಬಟ್ಟೆ ಹರಿದಾಗ ಬೇರೆಯವ್ರು ಅವಳ ಮೈ ನೋಡಿದ್ದು ನಿನಗೆ ಇಷ್ಟ ಆಗಿಲ್ಲ ತಾನೆ? ಹೌದು ಮದ್ವೆ ಮನೇಲಿ ಆಟದಲ್ಲಿ ಗೆದ್ದಾಗ ನೀನ್ ಅವಳನ್ನ ಅಪ್ರಿಶಿಯೇಟ್ ಮಾಡ್ದೆ ತಾನೆ? ಹೌದು ಅದಕ್ಕೆ ಕಾರಣ ನಿನ್ ಪ್ರೀತಿ ತಾನೆ? ಹೌದು. ಕೃಷ್ಣ, ಗಾಳಿ ನೀರು ಬೆಂಕಿನ ಬೇಕಾದ್ರೂ ಹಿಡಿದಿಡ್ಬೋದು, ಆದ್ರೆ ಮನಸ್ಸಲ್ಲಿರೋ ಸತ್ಯನ ಹಿಡಿದಿಡೋಕ್ಕಾಗಲ್ಲ. ಅದ್ರ ವಿರುದ್ಧ ನಡೆಯೋದು ಮನುಷ್ಯತ್ವನ ಅಲ್ಲ ಕಣ. ನಿನ್ನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಅವಳನ್ನು ಪ್ರೀತಿಸ್ತಾ ಇದೆಯಾ, ಅದನ್ನ ತಟ್ಟೆಬ್ಸಿ, ನಿನಗೆ ಗೊತ್ತಾಗುತ್ತೆ. ಹನ್ನೆರಡು 8/2005 9 ರಿಂದ 10 ಗಂಟೆಗೆ ನಡೆಯುವ ಶುಭ ಲಗ್ನದಲ್ಲಿ ಸೂರ್ಯಪ್ರಕಾಶ್ ಅವರ ಏಕೈಕ ಪುತ್ರ ಚಿರಂಜೀವಿ ರಾಜಕುಮಾರನಿಗೆ ದಿವಂಗತ ಜನಾರ್ದನ್ ರವರ ಪುತ್ರಿ ಪ್ರಿಯಾಳನ್ನು ಕೊಟ್ಟು ವಿವಾಹ ಮಾಡಲು ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ತಾಂಬೂಲ ಬದಲಾಯಿಸಿಕೊಳ್ಳಿ. ಆಯ್ತಾಯ್ತು. ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ನನ್ 2 ಪ್ರಶ್ನೆಗೆ ಉತ್ತರ ಕೊಡು. ಇನ್ಮೇಲೆ ಯಾವತ್ತೂ ನಾನು ನಿನ್ ಡಿಸ್ಟರ್ಬ್ ಮಾಡಲ್ಲ ಕೃಷ್ಣ. ನನ್ ಪ್ರೀತಿಸ್ತಿದ್ದೀನಿ ಅಂತ ಒಂದೇ ಒಂದ್ ಸರ್ತಿ ಹೇಳು. ನಾನ್ ಜೀವನ ಪೂರ್ತಿ ನಿನಗೋಸ್ಕರ ಕಾಯ್ತಿರ್ತೀನಿ ಕೃಷ್ಣ. ಇಲ್ಲಾಂದ್ರೆ ಯಾರೋ ಕಟ್ಟೋ ತಾಳಿಗೆ ನನ್ ಕುತ್ತಿಗೆನ್ ಕೊಟ್ಟು ನನ್ ಹಣೆ ಬರಹನೆ ಎಷ್ಟು ಅಂತ ಸುಮ್ನಾಗ್ಬಿಡ್ತೀನಿ. ಪ್ರಿಯಾ, ಕೃಷ್ಣ, ನಾನು ಹೊಡಿಬೋದು ತಾನೆ? ನಾನು ಹೊಡೆದ್ರೆ ನೀವ್ಯಾರು ಉಳಿಯಲ್ಲ. ಶೂಟ್ ಮಾಡ್ತೀಯಾ? ಮಾಡು ಮಾಡು. ನೋಡಿದ್ಯಾ, ನಿನ್ನ ಕಣ್ಣಲ್ಲಿರೋ ಬುಲೆಟ್ಗೆ ಈ ಕೃಷ್ಣನ್ ಕಂಡ್ರೆ ಎಷ್ಟು ಹೆದರಿಕೆ ಅಂತ. ನಾನ್ 1000 ಸಲ ನಿಜ ಹೇಳಿದ್ರು ಅದನ್ನೇ ಸುಳ್ಳು ಅಂತ ನೀವು ವಾದಿಸೋದಾದ್ರೆ ಇವತ್ತು ಆ ಸುಳ್ಳನ್ನೇ ಸತ್ಯ ಮಾಡ್ತೀನಿ. ನೀನೇನ ಸತ್ಯ ಮಾಡೋದು? ಇನ್ನೊಂದ್ಸಲಿ ನನ್ನ ತಂಗಿ ಹಿಂದೆ ಪ್ರೀತಿ ಪ್ರೇಮ ಅಂತ ಸುತ್ತಾಡಿದ್ರೆ ನಿನ್ನ ಈ ಭೂಮಿ ಮೇಲೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೇನೆ. ಇಷ್ಟು ದಿನ ನನಗೆ ನಿನ್ ತಂಗಿ ಮೇಲೆ ಅಂತ ಭಾವನೆ ಇರ್ಲಿಲ್ಲ, ಆದ್ರೆ ಈಗ ಹೇಳ್ತೀನಿ ಕೇಳೋ. ಇವತ್ತಿಂದ ನಿನ್ ತಂಗಿನೇ ಪ್ರೀತಿಸ್ತೀನಿ, ಅವಳ ಜೊತೆನೆ ಕೊನೆ ತನಕ ಬಾಳ್ತೀನಿ. ಲೇ, ಅವಳು ಸುತ್ತ ಇರೋದು ತ್ರಿಮೂರ್ತಿಗಳ ಕಾವಲು. ಕಳ್ತನದಲ್ಲೂ ನೀನು ಅವಳು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂತಾದ್ರಲ್ಲಿ ನಿನ್ನ ಪ್ರೀತಿ ಕನಸು. ಕಾಣೋ ಕನಸನ್ನೇ ನನಸು ಮಾಡ್ಕೊಳ್ಳೋನೆ ನಿಜವಾದ ಕನಸುಗಾರ ಅಂತ ನಮ್ಮಣ್ಣ ಹೇಳ್ತಿರ್ತಾರೆ. ಅದನ್ನೇ ನಾನು ಮಾಡ್ತೀನಿ. ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ಮಹಾಭಾರತದಲ್ಲಿ ಆ ಕೃಷ್ಣ ಮಾಡಿಸಿದ್ದು ಧರ್ಮಯುದ್ಧ, ಈ ಕೃಷ್ಣ ಮಾಡೋದು ಪ್ರೇಮ ಯುದ್ಧ. ಇದನ್ನ ನೀನೇ ಅಲ್ಲ, ಇನ್ಯಾರೇ ಬಂದ್ರು ತಡಿಯಕ್ಕಾಗಲ್ಲ. ಕೃಷ್ಣ